Hi guys, welcome back to our YouTube channel. ಸೊ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಮನೇಲಿದ್ದೀನಿ. ಸೊ ಸಂಡೇ ಮಾರ್ನಿಂಗ್ CTR ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ CTR ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಅಲ್ಲ ಎಲ್ಲರೂ ಫಸ್ಟ್ ಟೈಮು CTR ಹೋಗ್ತಿರೋದು. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು BMTC ಬಸ್ ಹತ್ತಿ ಆಲ್ಮೋಸ್ಟ್ ಹತ್ತತ್ರ ಒಂದು 5 years ಆಗ್ತಾ ಬಂತು. ಸೊ 3 years ಬ್ಯಾಕ್ ಮದುವೆ ಆಗಿತ್ತು, ಆವಾಗಿಂದ ಬಸ್ ಹತ್ತಿಲ್ಲ BMTC ಬಸ್ಸು. ಅದ್ರ ಹಿಂದೆ 2 years ಲಾಕ್ಡೌನ್, ಊರಲ್ಲೇ ಮನೇಲೇ ಇದ್ವಿ. ಸೊ ಇವಾಗ ಅಷ್ಟು ವರ್ಷ ಆದಮೇಲೆ ಇವಾಗ BMTC ಬಸ್ ಹತ್ತುತ್ತಾ ಇರೋದು. ಬನ್ನಿ ಹೋಗೋಣ. 9:30 ಆಗಿದೆ ಟೈಮು. ಬಿಸಿಲು ನೆಕ್ಸ್ಟ್ ಲೆವೆಲ್ ಇದೆ. ಎಷ್ಟು ಸ್ಟಾಪ್ ಇಲ್ಲಿಂದ? 18 stops. 18 ಸ್ಟಾಪ್ಸಾ? ಅಲ್ಲ, ಇಲ್ಲಿಂದ ಎಷ್ಟು ಸ್ಟಾಪ್ಸ್? 18 stops. ಅತ್ತಿಗುಪ್ಪೆಯಿಂದ ಮಲ್ಲೇಶ್ವರಂಗೆ 18 ಸ್ಟಾಪ್ಸಾ? ಕಮೆಂಟ್ ಹಾಕಿ ಫ್ರೆಂಡ್ಸ್. 18 ಸ್ಟಾಪ್ಸ್ ನಿಜ? ಬಟ್ ನನಗೆ BMTC ಹತ್ತಿದಾಗ ಏನು ನೆನಪು ಬರುತ್ತೆ ಅಂದರೆ, ಬ್ಯಾಂಗ್ಳೂರು ಸ್ಟಾರ್ಟಿಂಗಲ್ಲಿ ನಮ್ಮದು ಆಫೀಸ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿತ್ತು. ಸೊ 2 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಆ ಕ್ರೌಡಲ್ಲಿ ಯಾವಾಗ ಬಸ್ಸಿಂದ ಇಳಿತೀನೋ ಅಂತ ಅನ್ಸೋದು. ಮುಂಚೆ BMTC ಹೋಗ್ತಿದ್ದೆ. ಇವ್ರು ಫಸ್ಟ್ ಚೆನ್ನೈಯಲ್ಲಿತ್ತು ಫ್ರೆಂಡ್ಸ್. ಚೆನ್ನೈ ಬಸ್ಸಲ್ಲಿ ಹೋಗ್ತಿದ್ದು. ಚೆನ್ನೈ ಲೋಕಲ್ ಬಸ್ಸಿಗೂ ಇಲ್ಲಿ ಬಸ್ಸಿಗೂ ಏನು ಡಿಫ್ರೆನ್ಸ್? ಸ್ವಲ್ಪ ಅಂದರೆ ಇಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ, ಓಕೆ, ಕಂಫರ್ಟಬಲ್. ಓಕೆ, ಹಾಗೆ ಕ್ರೌಡ್ ಅಂತೂ ಇಲ್ಲಿ ಅಷ್ಟೇನಿರೋದಿಲ್ಲ. ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಬೆಸ್ಟ್. ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ಬಸ್ಸೆಲ್ಲ ಫುಲ್ಲು ಖಾಲಿ ನೋಡಿ, ಎಲ್ಲ ಖಾಲಿ. ಇಲ್ಲಿಂದ ಇನ್ನೂ ಒಂದು 1/2 hour ಆಗುತ್ತಂತೆ. ಸೊ ಅಲ್ಲಿವರೆಗೂ ಪ್ರಕೃತಿ ಸೌಂದರ್ಯನ ಸೌಕಂತ ಹೋಗೋಣ. ಬೆಂಗಳೂರು ಟ್ರಾಫಿಕ್ನ, ಬಿಸಿಲನ್ನ ಸಮ್ಮರ್ ಸ್ಟಾರ್ಟ್ ಆದಾಗಿಂದ 9 ಚುರು ಹೊಡಿತೈತೆ ಬಿಸಿಲು. ನಮ್ಮ ಟಿಕೆಟ್ ನೋಡಿ ಫ್ರೆಂಡ್ಸ್, ನಿಲ್ಲು 0 1 2 3 4 ಈ ಥರ ಎಲ್ಲಿ ಕೇಳಿರ್ತೀರ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಕ್ಕ ತಂಗಿ ಮೆನು ಡಿಸೈಡ್ ಮಾಡ್ತಿದ್ದಾರೆ. ಅಲ್ಲಿ ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ, ಸಂಡೇ ಬೇರೆ ಹೋಗ್ತಿದ್ದೀವಿ. ನೋಡೋಣ ಏನು ತಗೋತೀಯ ಹೇಳಿ. ಸೆಟ್ ದೋಸೆ. ನೀನೇನು ತೊಗೊತೀರ? ನಾನು ಇಡ್ಲಿ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಗೈಸ್, ಹೊಟ್ಟೆಲಿ ಆಲ್ರೆಡಿ ಬಟರ್ಫ್ಲೈಸ್ ಬರ್ತಾ ಇದೆ. ಹೊಟ್ಟೆ ಫುಲ್ ಹಸಿತಾ ಇದೆ. ಇನ್ನು 3 ಸ್ಟಾಪ್ಸ್ ಇದೆ. ಅಲ್ಲಿ ಹೋಗಿ ಮೇಲೆ ಇನ್ನೇ ಎಷ್ಟು ರಶ್ ಇರುತ್ತೋ ಏನು. ಸಂಡೇ ಬೇರೆ. ಹಾಂ, ಗೂಗಲ್ ಮ್ಯಾಪಲ್ಲಿ ಇನ್ನೊಂದು ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್, ಅದು ಎಷ್ಟು ರಶ್ ಇರುತ್ತೆ ಆ ಶಾಪು ಅಂತ. ಇವಾಗ ಸಿಗ್ನಲ್ ರೋಡೆಲ್ಲ ಹೆಂಗೆ ತೋರಿಸುತ್ತಲ್ವ, ಎಷ್ಟು ಫ್ರೀ ಇದೆನಾ, ರಶ್ ಇದೆನಾ, ಬ್ಯುಸಿ ಇದೆನಾ ಅಂತ. ಅದೇ ಥರ ಶಾಪಲ್ಲೂ ತೋರಿಸ್ಬೇಕು, ಹೆಲ್ಪ್ ಆಗುತ್ತೆ. ಬೆಣ್ಣೆ ದೋಸೆ ಹಾಕಿದ್ದಾರೆ ಬೆಣ್ಣೆ ದೋಸೆ ಗಂಜಿ ತಗೊಂಡ್ರೆ ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ ಚೆನ್ನಾಗಿದ್ದಾರೆ, ಇದಕ್ಕೆ ಬೆಣ್ಣೆ ಚೆನ್ನಾಗಿದೆ. ಗೈಸ್, ನೀವು ದಾವಣಗೆರೆಗೆ ಏನಾದ್ರು ಬಂದರೆ ದಾವಣಗೆರೆ ಬೆಣ್ಣೆ ದೋಸೆ ಒಂದ್ಸಲಿ ಟೇಸ್ಟ್ ಮಾಡಿ, ಕಳೆದು ಹೋಗ್ತೀರಾ. ಸೊ ಗೈಸ್, ಬಸ್ ಇಳಿದು ಇಲ್ಲಿಂದ ಬಸ್ ಸ್ಟಾಪಿಂದ ಒಂದು 200 meters ನಡ್ಕೊಂತ ಹೋಗ್ತಾ ಇದ್ದೀವಿ. ಲೈನ್ ಇದೆ, ಬನ್ನಿ ಫ್ರೆಂಡ್ಸ್. ಜನ ಸಾಗರ ಬರ್ರಿ.
ಜನ ಸಾಗರ. ಇಲ್ಲಿವರೆಗೂ ಕ್ಯೂ ಅಲ್ಲಿ ನಿಂತೀವಿ. ಇನ್ನೂ ಒಂದು 30 ಜನ ಅಂತೂ ಇದ್ದಾರೆ. ನೋಡೋಣ ಎಷ್ಟೊತ್ತು ಕಾಯ್ಬೇಕು ಅಂತ. ಹೊಟ್ಟೆ ಬೇರೆ ಹಸಿತೈತೆ ಎಲ್ಲರಿಗೂ. ಎಲ್ಲರ ಮೆನು ಇವಾಗಲೇ ಡಿಸೈಡ್ ಮಾಡಿದ್ದೀವಿ. 5 ಐಟಮ್ಸು. ನೋಡೋಣ ಒಳಗಡೆ ಹೋಗಿ ಜಾಗ ಸಿಕ್ಕರೆ ಸಾಕು. ಫೈನಲಿ ಎಂಟ್ರೆನ್ಸ್ ಹತ್ರ ಬಂದೀವಿ. ಜಸ್ಟ್ 5 ಮೆಂಬರ್ಸ್ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ನಮ್ಮದೇ ಏನಿದೆ ಅಲ್ಲಿ ಯಾರಿಲ್ಲ, ಬನ್ನಿ ಒಳಗೆ ಬನ್ನಿ. ವಾಕಿ ಟಾಕಿ ಅಲ್ಲೆಲ್ಲ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಗೈಸ್ ಫೈನಲಿ ಸೀಟ್ ಸಿಕ್ತು. ಗೈಸ್ ಇಡ್ಲಿ ವಡೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನಾನು ರವೆ ಇಡ್ಲಿ ತಗೊಂಡಿದ್ದೀನಿ. ಗೈಸ್ ನಂದು ರವೆ ಇಡ್ಲಿ ಬಂದಿದೆ. ಫಸ್ಟ್ ನಂದೇ ಬಂದಿರೋದು. ಟೇಸ್ಟ್ ಚೆನ್ನಾಗಿದೆ. ಕುರ್ಮಾ, ಚಟ್ನಿ, ರವೆ ಇಡ್ಲಿ. ಬಟ್ ಒಂದೇ ಒಂದು ದೋಸೆ ಬಂತು. ಅಲ್ಲ ಬೆಣ್ಣೆ ಮಸಾಲ ಪ್ಲೇನ್. ಇದು ಪ್ಲೇನ್ ಬೆಣ್ಣೆ ಮಸಾಲ. ಹೆಂಗಿದೆ? ಚೆನ್ನಾಗಿದೆ. ತಾನು ಚೌಚೌಬಾತ್ ತಗೊಂಡಿದ್ದಾಳೆ. ಹೆಂಗಿದೆ? ನೀನೇನು ತಗೊಂಡ್ಯಾ? ನಾನು ಮಸಾಲ ದೋಸೆ. ಆಯ್ತು. ಬೆಣ್ಣೆ ಮಸಾಲ ದೋಸೆ ಹೆಂಗಿದೆ? ಚೆನ್ನಾಗಿದೆ. ಸೊ ಇದನ್ನೇ ಇನ್ನೊಂದು ಆರ್ಡರ್ ಮಾಡ್ತಿದ್ದಾರ. ನಂದು ರವೆ ಇಡ್ಲಿ ಚೆನ್ನಾಗಿದೆ. ದೋಸೆ ಅಂತೂ ಫುಲ್ಲು ಕ್ರಿಸ್ಪಿ ಆಗಿದೆ. ಗರಿ 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 ದೋಸೆ ಸೂಪರ್ ಇದೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಚಟ್ನಿ. ಒಂದು ದೋಸೆ ತಗೊಂಡೆ. ಬೆಣ್ಣೆ ನೋಡಿ ಹೆಂಗಿದೆ. ಚೆನ್ನಾಗಿದೆ ಟೇಸ್ಟ್. ಫುಲ್ ದೋಸೆ ಕ್ರಿಸ್ಪಿ ಆಗಿದೆ. ಚೆನ್ನಾಗಿದೆ. ಬಟ್ ವೇಟಿಂಗ್ ಟೈಮ್ನ ಏನಿಲ್ಲ ಅಂದರೂ ಮಿನಿಮಮ್ ½ ಅನ್ ಅವರ್ ಅಂತೂ ವೇಟ್ ಮಾಡಬೇಕು ಕ್ಯೂ ಅಲ್ಲಿ. ಸೊ ವೇಟ್ ಮಾಡಿದ್ಮೇಲೆ ಆಮೇಲೆ ಇಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟು ಚೆನ್ನಾಗಿದೆ. ಸೊ ನಾನು ಆವಾಗಲೇ ತೋರಿಸ್ದಂಗೆ ವಾಕಿ ಟಾಕಿಯಲ್ಲೆಲ್ಲ ಕೋಆರ್ಡಿನೇಟ್ ಮಾಡಿ ಎಷ್ಟೆಷ್ಟು ಖಾಲಿ ಆಗಿದೆ ಅಷ್ಟೆಷ್ಟು ಜನನ ಹಂಗೆ ಒಳಗೆ ಬಿಡ್ತಾರೆ. ಆಮೇಲೆ ಇಲ್ಲಿ ಆರ್ಡ್ರ್ ತೊಗೊಳೋರು ಅಷ್ಟೇ. ಜನ ಕ್ರೌಡ್ ಇದ್ದಾರೆ ಅನ್ನೋದೆಲ್ಲ ಹರಿಬರಿ ಮಾಡ್ತಾ ಇಲ್ಲ. ಆರಾಮಾಗಿ ಆರ್ಡ್ರ್ ತೊಗೊಳ್ತಾ ಇದ್ದಾರೆ. ಏನೇನು ಬೇಕು ನಾವು ಎಕ್ಸ್ಟ್ರಾ ಮತ್ತೆ ಬೇಕಂದ್ರೂ ಮತ್ತೆ ಆರ್ಡ್ರ್ ಮಾಡ್ಬೋದು. ಕೆಲವೊಂದು ಕಡೆ ಎಲ್ಲ ಫುಲ್ ಹರಿ ಮಾಡ್ತಾರೆ. ಬೇಗ ಬೇಗ ತೊಗೊಳ್ಳಿ ಅಂತ. ಇಲ್ಲ ಆ ಥರ ಎಲ್ಲ ಏನಿಲ್ಲ. ನೀವು ಸೊ ಗೈಸ್ ಸೆಟ್ ದೋಸೆ ಒಂದು ಆರ್ಡ್ರ್ ಮಾಡಿದ್ದೀವಿ. ಅದು ಹೆಂಗಿದೆ ನೋಡೋಣ. ಹೆಂಗಿದೆ? ಇವ್ರ ಕೈ ಸುಡ್ಕೊಂಡ್ಲ ನಮ್ಳ ಕಾಣ್ತಾ ಇದ್ದೆ. ಎಲ್ಲ ತೊಗೊಳಕ್ಕೆ ಬರ್ತಾ ಇಲ್ಲ. ದೋಸೆ ಚೆನ್ನಾಯ್ತಾ? ಸೊ ಸೆಟ್ ದೋಸೆನೂ ಚಟ್ನಿ ಕುರ್ಮಾ ಕೊಡ್ತಾರೆ. ಸೊ ಗೈಸ್ ಇವಾಗ ಆನೆಸ್ಟ್ ರಿವ್ಯೂ ಬರ್ತಾ ಇದೆ. ಸ್ವಲ್ಪ ಹಿಟ್ಟಿಟ್ಟಿದೆ. ಅದು ಸ್ವಲ್ಪ ಜೋರಾಗಿ ಹೇಳಾಗಿದೆ. ಸ್ವಲ್ಪ ಹಿಟ್ಟಿಟ್ಟಿದೆ. ಸೆಟ್ ದೋಸೆ ಸ್ವಲ್ಪ ಹಿಟ್ಟಿಟ್ಟಿದೆ ಅಂತ ನಾನೊಂದ್ಸಲ ಟೇಸ್ಟ್ ಮಾಡ್ತೀನಿ.
ಸೊ ಇದು ಬ್ಯಾಟರ್ ಇರೋದು ಅದೇ ಇಟ್ಟಿಟ್ಟೇನು ಅನಿಸಿಲ್ಲ ನನಗೆ. ಹಾಕ್ಬೇಡ ಹಂಗೇನಿಲ್ಲ, ಅಂದರೆ ನೀವು ಅದು ಕ್ರಿಸ್ಪಿ ದೋಸೆ ತಿಂದು ಆಮೇಲೆ ಇದು ತಿಂತಿದ್ದೀರಲ್ಲ, ಅದಕ್ಕೆ ಮೇ ಬಿ ಹಂಗೆ ಅನ್ನಿಸ್ತಾ ಇದೆ. ಅದು ಫುಲ್ಲು ತಿನ್ನಿತ್ತಲ್ಲ, ನಮಗೇನು ಅನ್ನಿಸ್ತಿಲ್ಲ ಆ ಥರ. ಸೆಟ್ ದೋಸೆ ಆ್ಯಕ್ಚುಲಿ ಬರೋದೇ ಹಿಂಗೆ ಫ್ಲಫಿ ಬರುತ್ತಲ್ಲ, ಚೆನ್ನಾಗಿದೆ. ಲಾಸ್ಟಲ್ಲಿ 3 ಕಾಫಿ ಮತ್ತು 1 ಬಾದಾಮ್ ಮಿಲ್ಕ್ ಜೊತೆ ಎಂಡ್ ಮಾಡ್ತಿದ್ದೀವಿ. ಸೊ ಹೆಂಗಿದೆ ನೋಡೋಣ. ಬಾದಾಮ್ ಫ್ಲೇವರೇ ಬರ್ತಾ ಇದೆ ನನಗೆ. ಹಂಗೆ ಇದೆ. ಕಾಫಿ ಹೇಳು ಹೆಂಗಿದೆ, ನೀನು ಹೇಳು. ಚೆನ್ನಾಯ್ತಾ? ಏನು ಚೆನ್ನಾಗಿದೆ ತಾನು? ಓಕೆ, ಚೇರ್ಸ್. ಸೊ ಗೈಸ್, ಬಿಲ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಷ್ಟ ಆಗಿದೆ, 485. ಓಕೆ, ಡೀಸೆಂಟ್ ರೇಟ್. ಸೊ ನಾನು ಫಸ್ಟ್ ಇಷ್ಟೇ ಅಬ್ಸರ್ವ್ ಮಾಡಿದೆ. ನಮ್ಮ ಫ್ರೆಂಡ್ ತೋರಿಸಿದ್ದು ಇದು ಲವ್ ಕನ್ನಡ, ಲರ್ನ್ ಕನ್ನಡ. ನೈಸ್ ಮೆಸೇಜ್. ಸೊ ಗೈಸ್, ಫೈನಲಿ ಮನೆಗೆ ಬಂದಿದ್ದೀವಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಚೆನ್ನಾಗಿದೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ಹೊರಗಡೆ ಇರೋಷ್ಟು ಹೈಪ್ ಥರ ಟೇಸ್ಟ್ ಏನೋ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ ನಮಗೇನು ಅನ್ನಿಸ್ಲಿಲ್ಲ. ಸೊ ಮಾಮೂಲಿ ಬೇರೆ ಕಡೆ ಎಲ್ಲ ಯಾವ ಥರ ತಿಂತೀವಿ ಅದೇ ಥರನೇ ಟೇಸ್ಟ್ ಇತ್ತು. ಸೊ ಇನ್ನೊಂದು ಅಪ್ರಿಷಿಯೇಟ್ ಮಾಡಲೇಬೇಕಾಗಿರೋದೇನು ಅಂದರೆ ಅವರು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿದ್ದು. ಅಂದರೆ ಅಷ್ಟು ಜನ ಕ್ಯೂ ಇದ್ರೂ ಲೈಕ್ ವಾಕಿ ಟಾಕಿ ಯೂಸ್ ಮಾಡಿ ಅದು ಕ್ರೌಡ್ ಮ್ಯಾನೇಜ್ ಮಾಡಿರೋದಾಗಿರ್ಬೋದು. ಆಮೇಲೆ ಒಳಗಡೆ ಆರ್ಡರ್ಸ್ ತಗೊಳ್ಳೋರು ಅಷ್ಟೇ ಫುಲ್ ಕಾಮಾಗಿ ಪೇಷನ್ಸಿಂದ ತೊಗೊತಾ ಇದ್ರು. ಸೊ ಅದು ತುಂಬ ಇಷ್ಟ ಆಯಿತು. ಸೊ ಓವರ್ ಆಲ್ ಹೇಳಬೇಕು ಅಂದರೆ ಓಕೆ, ಚೆನ್ನಾಗಿದೆ. ಬಟ್ ಅಂಥ ಯೂನಿಕ್ ಡಿಫ್ರೆಂಟ್ ಟೇಸ್ಟ್ ಅಂತ ಏನೂ ಇಲ್ಲ. ನಾವು ಹೋಗೋ ಟೈಮಲ್ಲಿ ಆಲ್ರೆಡಿ ಇಡ್ಲಿ ಖಾಲಿ ಆಗಿತ್ತು, ಪೂರಿ ಖಾಲಿ ಆಗಿತ್ತು. ಸೊ ನಿಮಗೆ ಇವೆರಡು ಮೆನು ಅದಲ್ಲಿ ಇರಲೇಬೇಕು ಅಂದರೆ ನೀವು ಬೇಗನೆ ಹೋಗಿ ಆರ್ಡರ್ ಮಾಡಬೇಕು. ನಾವು ಹೋಗಿರೋ ಟೈಮ್ ಬಂದು 10:30 10:40 ಆಗಿತ್ತು ಒಳಗಡೆ ಹೋಗೋಷ್ಟರಲ್ಲಿ. ಮಿನಿಮಮ್ ½ ಅನ್ ಅವರ್ ವೆಯ್ಟ್ ಮಾಡಿದ್ವಿ. ಸೊ ಅಷ್ಟೊತ್ತಿಗೆಲ್ಲ ಇಡ್ಲಿ ಪೂರಿ ಖಾಲಿ ಆಗಿಬಿಟ್ಟಿತ್ತು ಫುಲ್ಲು. ಸೊ ಇಷ್ಟೇ ಈ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.